ಅಬ್ಬರ ಜೋರಾಗಿದೆ. ಬೆಳಗಾವಿಯ ಸವದತ್ತಿಯಲ್ಲಿ ಹೊಳೆಯಂತೆ ನೀರು ಹರಿತಾ ಇದೆ. ಭಾರಿ ಮಳೆಗೆ ಯಲ್ಲಮ್ಮ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಗುಡ್ಡದ ಮೇಲಿಂದ ಹರಿದು ಬಂದಿರುವಂತಹ ಅಪಾರ ನೀರು ನುಗ್ಗಿರುವಂಥದ್ದು ಬಾಗಲಕೋಟೆ, ತುಮಕೂರು, ಕೋಲಾರದಲ್ಲಿ ಅವಾಂತರವನ್ನೇ ಸೃಷ್ಟಿಸಿದೆ. ರಾಜ್ಯದಾದ್ಯಂತನೂ ಕೂಡ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಬೆಳಗಾವಿಯ ಸವದತ್ತಿಯಲ್ಲಿ ನೀರು ಹೊಳೆಯಂತೆ ಹರಿತಾ ಇದೆ. ಈ ಒಂದು ಮಳೆಯಿಂದಾಗಿ ಯಲ್ಲಮ್ಮ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಗುಡ್ಡದ ಮೇಲಿಂದ ನೀರು ಹರಿದು ಬಂದಿದೆ. ಇದು ದೇವಸ್ಥಾನಕ್ಕೆ ನುಗ್ಗಿರುವಂಥದ್ದು. ಇದರ ಜೊತೆಗೇನೆ ಬಾಗಲಕೋಟೆ, ತುಮಕೂರು, ಕೋಲಾರದಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೂ ಕೂಡ ತೊಂದರೆ ಆಗಿರುವಂಥದ್ದು. ಒಂದೇ ಸಮನೆ ನೀರು ಬಂದಿರೋದ್ರಿಂದ ಜನರು ಕೂಡ ಆತಂಕಗೊಂಡಿದ್ದಾರೆ. ಇದು ಸವದತ್ತಿ ಯಲ್ಲಮ್ಮ ದೇವಸ್ಥಾನ. ಇದು ಗುಡ್ಡದ ಮೇಲಿಂದ ಏಕಾಏಕಿ ನೀರು ಬಂದಿದ್ದರಿಂದ ಅಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಭಕ್ತಾದಿಗಳು ಕೂಡ ಅಲ್ಲಿ ಒಂದು ರೀತಿಯಲ್ಲಿ ತೊಂದರೆಯನ್ನು ಅನುಭವಿಸಿರುವಂಥದ್ದು. ಹೊಳೆಯಂತೆ ನೀರು ಹರಿತಾ ಇದೆ. ರಾಜ್ಯದಾದ್ಯಂತನೂ ಕೂಡ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ನಾವು ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಮಳೆಯನ್ನು ನೋಡ್ತಾ ಇದ್ದೇವೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಮರಗಿಡಗಳು ಧರೆಗುರುಳಿರುವಂಥದ್ದು, ಸಿಡಿಲು ಬಡಿದು ಸಾವು ನೋವು ಸಂಭವಿಸಿರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಇದು ಬೆಳಗಾವಿಯ ದೃಶ್ಯಾವಳಿ. ರಸ್ತೆಯಲ್ಲಿ ಹೊಳೆಯಂತೆ ನೀರು ಹರಿತಾ ಇದೆ. ರಾಜ್ಯದಾದ್ಯಂತನೂ ಕೂಡ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಒಂದು ರೀತಿಯಲ್ಲಿ ರೈತರಲ್ಲಿ ಮಂದಹಾಸ ಮೂಡ್ತಾ ಇದೆ ಅಂತ. ಏನಕ್ಕಂದ್ರೆ ಕೃಷಿ ಚಟುವಟಿಕೆಯಲ್ಲಿ ತೊಡಗೋದಕ್ಕೂ ಕೂಡ ಅವರಿಗೆ ಸಹಾಯ ಆಗುತ್ತೆ. ಒಂದು ಸಮಯದಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕುಡಿಯೋ ನೀರಿಗೂ ಹಾಹಾಕಾರ ಸೃಷ್ಟಿಯಾಗಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವಂತಹ ಪರಿಸ್ಥಿತಿ. ಆದರೆ ಕೆಲವೊಂದು ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ರಸ್ತೆಗಳಲ್ಲಿ ನೀರು ನಿಲ್ಲುವಂಥದ್ದು, ಮನೆಗಳಿಗೆ ನೀರು ನುಗ್ಗುವಂಥದ್ದು, ಅಪಾರ ವಸ್ತುಗಳು ಹಾನಿಯಾಗಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ದೇವಸ್ಥಾನದಲ್ಲಿ ಹೊಳೆಯಂತೆ ನೀರಿದೆ, ಇನ್ನೊಂದು ಕಡೆಯಲ್ಲಿ ಮನೆಗೂ ಕೂಡ ನೀರು ನುಗ್ಗಿದೆ. ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಹ ಸಂದರ್ಭದಲ್ಲೂ ಕೂಡ ಜನರಿಗೂ ತೊಂದರೆ ಆಗುತ್ತೆ. ವಾಹನಗಳು ಚಲಿಸೋದಕ್ಕೂ ಕೂಡ ಕಷ್ಟ ಸಾಧ್ಯವಾಗುತ್ತೆ. ಬಾಗಲಕೋಟೆ, ಬೆಳಗಾವಿ, ತುಮಕೂರಿನ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲಂತೂ ಒಂದು ರೀತಿಯಲ್ಲಿ ಹೊಳೆಯಂತೆ ನೀರು ಹರಿತಾ ಇದೆ. ಬಾಗಲಕೋಟೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗಿದೆ. ಒಂದು ಕಡೆಯಲ್ಲಿ ಇನ್ನು ಕೋಲಾರದಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗಿದೆ. ಅಂಡರ್ ಪಾಸ್ನಲ್ಲಿ ನೀರು ನಿಂತಿದೆ. ವಾಹನ ಸವಾರರು ಕೂಡ ಪರದಾಟವನ್ನು ನಡೆಸಿದ್ದಾರೆ. ಅದರಲ್ಲೂ ಕೂಡ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೇವೆ.